ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಈ ದಿವಸ ನಾವು ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳ ಗುಣಸ್ವಭಾವಗಳು ಹೇಗಿರುತ್ತೆ, ಅನುಕೂಲವೋ ಅನಾನುಕೂಲವೋ, ಅಥವಾ ಅವರ ಜೀವನದಲ್ಲಿ ಹೆಚ್ಚಿನದಾದಂತಹ ಯಾವ್ಯಾವ ವಿಷಯಗಳನ್ನು ಹೆಚ್ಚಿನದಾಗಿ ಅಧ್ಯಯನ ಮಾಡಿದರೆ ಅಭಿವೃದ್ಧಿಯಾಗತ್ತೆ ಹೇಳುವುದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಮತ್ತು ನೆಕ್ಸ್ಟ್ ಎಪಿಸೋಡ್ ಹೀಗೆ 2 ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಮೊದಲನೇ ಭಾಗ. ಈ ಭಾಗದಲ್ಲಿ ನಾವು ಅವರ ಸ್ವಭಾವಗಳು, ಗುಣಗಳು ಮತ್ತು ಅವರ ಹೆಚ್ಚಿನದಾದಂತಹ ಜೀವನ ಶೈಲಿ ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ಹಾಗೆ ನಿಮಗೂ ಕೂಡ ಇದೇ ತರಹ ಸ್ವಭಾವ ಇದೆಯೋ ಇಲ್ಲೋ ಹೇಳೋದನ್ನು ಕೂಡ ನೀವೊಂದು ಕಾಮೆಂಟನ್ನು ಕೂಡ ನೀವು ಮಾಡಿ. ಚಿತ್ತಾ ನಕ್ಷತ್ರದವರು ವಿಶೇಷವಾಗಿ ಸಾಧನೆ ಮಾಡುವಂತಹ ವ್ಯಕ್ತಿಗಳು ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗೆ ಚಿತ್ತಾ ನಕ್ಷತ್ರದಲ್ಲಿ ನೋಡಿ, ಪೇ ಪೋ ರಾ ರಿ ಹೇಳುವಂಥ 4 ಅಕ್ಷರಗಳು, ಪೇ ಪೋ ರಾ ರಿ ಹೇಳುವಂಥ 4 ಅಕ್ಷರಗಳು ಈ ಒಂದು ನಕ್ಷತ್ರಕ್ಕೆ ಬರುತ್ತೆ. ಪೇ ಹೇಳುವಂಥ ಅಕ್ಷರದ ಆರಂಭದಲ್ಲಿ ಹುಟ್ಟಿದ್ರೆ ಅದು ಈ ನಕ್ಷತ್ರಕ್ಕೆ ಬರುತ್ತೆ. ಪೋ ರಾ ರಿ ಹೇಳುವಂಥದ್ದು ಚಿತ್ತಾ ನಕ್ಷತ್ರಕ್ಕೆ ಬರುತ್ತೆ. ಹಾಗಾಗಿ ಚಿತ್ತಾ ನಕ್ಷತ್ರ ಅಂದರೆ ಒಂದು ಹಂತಕ್ಕೆ ಶಾಸ್ತ್ರದಲ್ಲಿ ಮೃದು ನಕ್ಷತ್ರ ಎಂಬುದಾಗೂ ಕೂಡ ಕರೆದಿದ್ದಾರೆ. ಅದರ ಜೊತೆಯಲ್ಲಿ ಹೆಚ್ಚಿನದಾಗಿ ಪೂಜೆಯನ್ನು, ಗೃಹ ಪ್ರವೇಶವನ್ನು, ಉಪನಯನವನ್ನು, ಒಳ್ಳೆ ರೀತಿಯಾದಂಥ ಧಾರ್ಮಿಕವಾದಂತಹ ಪೂಜೆ ಪುನಸ್ಕಾರಗಳಿಗೂ ಕೂಡ ಈ ನಕ್ಷತ್ರಗಳನ್ನು ಬಳಸ್ತಾರೆ. ಅದರ ಜೊತೆಯಲ್ಲಿ ಮಂಗಲ ಕಾರ್ಯಗಳು ಆಗಬೇಕು ಮನೆಯಲ್ಲಿ ಅಂತಂದರೆ ಈ ನಕ್ಷತ್ರದಲ್ಲಿ ಮಾಡಿದರೆ ಬಹಳ ಶ್ರೇಷ್ಠ ಎಂಬುದಾಗೂ ಕೂಡ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಮತ್ತು ಔಷಧಿ ಉಪಚಾರಗಳನ್ನು ಕೊಡಲಿಕ್ಕೂ ಕೂಡ ಈ ನಕ್ಷತ್ರಗಳನ್ನು ಬಳಸ್ತಾರೆ. ಆಯುರ್ವೇದಿಕ ಔಷಧಿ ಎಲ್ಲ ಹಿಂದಿನ ಕಾಲದಲ್ಲಿ ಒಳ್ಳೆಯ ನಕ್ಷತ್ರವನ್ನು ನೋಡಿ, ಒಳ್ಳೆಯ ವಾರವನ್ನು ನೋಡಿ ಔಷಧಿಗಳನ್ನೆಲ್ಲ ಕೊಡ್ತಾಯಿದ್ರು. ಇವತ್ತು ಕೂಡ ನಾವು ಹಳ್ಳಿಗಳಲ್ಲಿ ಹೋದರೆ ಇಂತಹ ಒಂದು ಒಳ್ಳೆಯ ರೀತಿಯಾದಂಥ ನಕ್ಷತ್ರ ಇದ್ದಾಗ ಮಾತ್ರ ಔಷಧಿಗಳನ್ನು ಕೊಡ್ತಾರೆ. ಹೀಗೆ ಸುಮ್ಮನೆ ಯಾವುದೋ ಒಂದು ಮಂಗಳವಾರವೋ ಶನಿವಾರ ಔಷಧಿಗಳೆಲ್ಲ ಕೊಡೋದಿಲ್ಲ. ಹಾಗಾಗಿ ಔಷಧಿಗಳ ಉಪಚಾರವನ್ನು ಮಾಡಲಿಕ್ಕೂ ಕೂಡ ಇದು ಬಹಳ ಉತ್ತಮವಾದಂಥ ಒಂದು ನಕ್ಷತ್ರ ಎಂಬುದಾಗಿ ಹೇಳಿದ್ದಾರೆ. ಇದಕ್ಕೆ ನಕ್ಷತ್ರಕ್ಕೆ ಪ್ರಧಾನವಾದಂಥ ದೇವತೆ ವಿಶ್ವಕರ್ಮ ಹೇಳುವಂಥ ಒಂದು ದೇವತೆ. ಆ ವಿಶ್ವಕರ್ಮ ದೇವತೆಯಿಂದ ನಾವು ಹೆಚ್ಚಿನದಾದಂತಹ ಅಲಂಕಾರವನ್ನು, ಸೌಂದರ್ಯವನ್ನು ಮತ್ತು ಬಹಳ ಮುಖ್ಯವಾಗಿ ಮನಸ್ಸಿನ ಸಾಮರ್ಥ್ಯಗಳನ್ನು ಅರಿಬಹುದು. ಇದು ನಕ್ಷತ್ರಗಳಲ್ಲಿ ಗಣ ಹೇಳುವಂಥದ್ದು ರಾಕ್ಷಸ ಗಣವಾಗುತ್ತೆ. ಹಾಗಾಗಿ ಇವರು ಪ್ರವೃತ್ತಿ ಏನಿದ್ರೂ ಕೂಡ ಸ್ವಲ್ಪ ಸ್ಟ್ರಾಂಗ್ ಆದಂತಹ ಒಂದು ಪ್ರವೃತ್ತಿಯಾಗಿರುತ್ತದೆ. ಹಾಗೆ ಯೋನಿಕೂಟದಲ್ಲೂ ಕೂಡ ಹುಲಿ ಹೇಳುವಂತಹ ಒಂದು ಯೋನಿ ಆಗುತ್ತೆ. ಹಾಗೆ ಹುಲಿಗೆ ಸ್ವಾಭಾವಿಕವಾಗಿ ಗೋವು ಅಥವಾ ಹಸು ವೈರಿ ಪ್ರಾಣಿ. ಹಾಗೆ ರಜ್ಜು ಶಿರೋರಜ್ಜು. ಹಾಗೆ ಇದಕ್ಕೆ ಮೃಗಶಿರಾ ನಕ್ಷತ್ರ, ಇದಕ್ಕೆ ವೇದವಾಗುತ್ತೆ. ಹಾಗೆ ನೆಕ್ಸ್ಟ್ ನಾವು ಹಾಗೆ ಯೋಚನೆ ಮಾಡ್ತಾ ಹೋದರೆ ಇದು ಅಂತ್ಯನಾಡಿಯಲ್ಲಿ ಬರುತ್ತೆ. ನಾಡಿ ಯಾವುದಪ್ಪ ಅಂತಂದರೆ ಅಂತ್ಯನಾಡಿ. ಹಾಗೆ ಸ್ತ್ರೀಲಿಂಗ ಮತ್ತು ಚರಗುಣ. ಗುಣಗಳೇನಂತಂದರೆ ಚರವಾದಂತಹ ಗುಣಗಳಲ್ಲಿ ಬರುತ್ತೆ. ತಿರ್ಯಂಗುಖವಾದಂಥ ನಕ್ಷತ್ರ. ಈ ನಕ್ಷತ್ರ ಏನಪ್ಪ ಅಂತಂದರೆ ತಿರ್ಯಂಗುಖವಾದಂಥ ನಕ್ಷತ್ರ. ಹಾಗೆ ವೈಶ್ಯವರ್ಣ. ಹಾಗೆ ಮರೀಚಿ ಋಷಿ. ಋಷಿ ಛಂದಸ್ಸು ದೇವತೆ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಇದು ಮರೀಚಿ ಹೇಳುವಂತಹ ಒಂದು ಋಷಿಗಳಿಂದ ಉತ್ಪತ್ತಿಯಾದಂಥದ್ದು. ಹಾಗೆ ದೇವತೆಯು ಕೂಡ ವಾಯು ಹೇಳುವಂಥ ಒಂದು ದೇವತೆ. ಒಂದೊಂದು ನಾವು ಯೋಚನೆ ಮಾಡ್ತೇವೆ ಯಾವ್ಯಾವ ದೇವತಾ ಆರಾಧನೆ ಮಾಡಬೇಕು ಅಂತ. ಹಾಗೆ ಚಳ್ಳಂಗಾಯಿ ಹೇಳುವಂಥ ವೃಕ್ಷ, ಚಳ್ಳಂಗಾಯಿ ಅಂತೇಳಿ ಹೇಳ್ತಾರಂತೆ. ಹಾಗಾಗಿ ಯಾವುದಾದ್ರೂ ವೃಕ್ಷ ತಜ್ಞರು, ಹಾಗೆ ವನಸ್ಪತಿಗಳು ಕೂಡ ಅವರಿಗೆ ಗೊತ್ತಿರುತ್ತೆ. ಅದಕ್ಕೆ ಚಳ್ಳಂಗಾಯಿ ಹೇಳುವಂಥ ಒಂದು ವೃಕ್ಷಕ್ಕೆ ಹೋಗಿ ನಾವು ಪೂಜೆ ಮಾಡಿದ್ರೆ, ನಮಸ್ಕಾರ ಮಾಡಿದರೆ ಈ ನಕ್ಷತ್ರದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಎಷ್ಟೋ ಸಲ ನಮಗೆ ಯಾವ ವೃಕ್ಷಗಳು ಗೊತ್ತಿರೋದಿಲ್ಲ. ನವಗ್ರಹಗಳನ್ನು ಪ್ರದಕ್ಷಿಣೆ ಮಾಡ್ತೇವೆ, ನವಧಾನ್ಯಗಳನ್ನು ಪೂಜೆ ಮಾಡ್ತೇವೆ. ಹಾಗೆ ನವಗ್ರಹಕ್ಕೆ ಬೇರೆ ಬೇರೆ ರೀತಿಯಾದಂತಹ ವರ್ಣಗಳನ್ನು ಕೂಡ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗೆ ವೃಕ್ಷಗಳಲ್ಲಿ ಚಳ್ಳಂಗಾಯಿ ಹೇಳುವಂಥ ಒಂದು ವೃಕ್ಷ ಇದಕ್ಕೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಇಂತಹ ಈ ವೃಕ್ಷಗಳನ್ನು ಪ್ರಾರ್ಥನೆ ನಮಸ್ಕಾರಗಳನ್ನು ಮಾಡಿ ಅದರಿಂದ ಹೆಚ್ಚಿನದಾದಂತಹ ಶ್ರೇಯಸ್ಸನ್ನು ನೀವು ಕಾಣಬಹುದು. ನೋಡಿ, ಗ್ರಂಥಗಳಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಈ ಒಂದು ನಕ್ಷತ್ರಗಳ ಬಗ್ಗೆ ಗ್ರಂಥಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ, ಚಿತ್ರಾ ನಕ್ಷತ್ರದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ವಿಶೇಷವಾಗಿ ಚಿತ್ರಮಾಲ್ಯಾಂಬರಧರ ಅಂದರೆ
ವಿಶೇಷವಾದಂತಹ ಅಲಂಕಾರವನ್ನು ಮಾಡುವಂತಹ ವಿಷಯದಲ್ಲಿ ಪ್ರಿಯರು. ಏನಂದರೆ ನಿಮಗೆ ಹೆಚ್ಚಿನದಾಗಿ ಅಲಂಕಾರ ಮಾಡುವುದಕ್ಕೆ ಖುಷಿಯಾಗತ್ತೆ. ಮತ್ತು ವಿಚಿತ್ರವಾದಂತಹ ಸ್ವಭಾವಗಳಿಂದ ಈ ವ್ಯಕ್ತಿಗಳಿರ್ತಾರೆ. ಒಂದೇ ರೀತಿಯಾದಂಥ ಸ್ವಭಾವ ಹೇಳುವಂಥದ್ದಿಲ್ಲ, ಬೇರೆ ಬೇರೆ ರೀತಿಯಾದಂಥ ಸ್ವಭಾವದಲ್ಲಿ ಈ ವ್ಯಕ್ತಿಗಳು ಇರ್ತಾರೆ ಎಂಬುದನ್ನು ಕೂಡ ಹೇಳಿದ್ದಾರೆ. ಮತ್ತು ವಸ್ತ್ರಾದಿಗಳನ್ನು ಬಹಳ ಶುದ್ಧವಾದಂಥ ವಸ್ತ್ರ, ಇವತ್ತು ನೋಡಿ ಸ್ತ್ರೀ ಹಾಕ್ಕೊಂಡೇ ವಸ್ತ್ರ ಹಾಕ್ಕೊಳ್ಬೇಕು, ಬಹಳ ಸ್ವಚ್ಛವಾದಂಥ ವಸ್ತ್ರ ಹಾಕ್ಕೊಳ್ಬೇಕು. ಇಂತಹದ್ದಲ್ಲಿ ಬಹಳ ಖುಷಿಯಾದಂತಹ ವ್ಯಕ್ತಿಗಳು ಎಂಬುದಾಗೂ ಕೂಡ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಹಾಗೆ ಸುಲೋಚನಾಂಗ, ಇವರ ಶರೀರವು ಕೂಡ ಸುಂದರವಾದಂಥ ಶರೀರ ಉಳ್ಳವರಾಗಿ ಅದರ ಜೊತೆಯಲ್ಲಿ ಕಣ್ಣು ಸಣ್ಣದಾದಂತಹ ಕಣ್ಣುಗಳಿಂದ ಹೊಂದಿರುವಂತಹ ಮತ್ತು ಬಹಳ ಆಕರ್ಷಣೀಯವಾದಂತಹ ವ್ಯಕ್ತಿಗಳಾಗಿರ್ತಾರೆ. ಇದನ್ನು ಕೂಡ ಶಾಸ್ತ್ರಗಳಲ್ಲಿ ಹೇಳುತ್ತದೆ. ಹಾಗೆ ನೋಡಿ, ದೊಡ್ಡ ಶರೀರ, ಆನೆ ಹೇಳುವಂಥ ದೊಡ್ಡ ಶರೀರ, ಆದರೆ ಸಣ್ಣದಾದಂತಹ ಕಣ್ಣು. ಹಾಗೆ ಇವರ ಕಣ್ಣು ಕೂಡ ಸಣ್ಣದಾದಂತಹ ಕಣ್ಣು ಮತ್ತು ಬಹಳ ಅಟ್ರಾಕ್ಷನ್ ಉಳ್ಳಂತಹ ಕಣ್ಣಿನ ಸ್ವಭಾವಗಳನ್ನು ಕೂಡ ಇವರು ಹೊಂದಿರ್ತಾರೆ ಎಂಬುದನ್ನು ಕೂಡ ಗ್ರಂಥಗಳಲ್ಲಿ ಹೇಳ್ತಾರೆ. ಹಾಗೆ ಅನಂತರದಲ್ಲಿ ಕಾಮಶಾಸ್ತ್ರ ವಿಚಾರ, ಅಂದರೆ ವಿಶೇಷವಾಗಿ ಕಾಮಶಾಸ್ತ್ರದಲ್ಲಿ ವಿಶೇಷವಾದಂತಹ ತಿಳುವಳಿಕೆ ಉಳ್ಳಂತಹ ವ್ಯಕ್ತಿಗಳಾಗಿರ್ತಾರೆ. ದ್ಯುತಿಮಾನ್, ಇನ್ನೊಂದನ್ನು ಕೂಡ ಹೇಳಿದ್ರು. ದ್ಯುತಿ ಅಂತಂದರೆ ತೇಜಸ್ವಿ. ಅವರನ್ನು ನೋಡಿದ್ರೆ ಅವರನ್ನು ಹೋಗೋಣ ಮಾತಾಡೋಣ ಹೇಳುವಂತಹ ಒಂದು ಮನಸ್ಸಿನ ಭಾವನೆ ಬರುತ್ತೆ. ದ್ಯುತಿಮಾನ್ ಅಂತಂದರೆ ಅವರಿದ್ದೆಲ್ಲ ಹೋಗಬೇಕು, ಮಾತಾಡಬೇಕು, ಅವರ ಒಂದು ಮನಸ್ಸಿನ ಭಾವನೆ ನಾವು ತಿಳ್ಕೊಳ್ಬೇಕು ಹೇಳುವಂತಹ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಧನಿ ಅಂದರೆ ಒಂದು ಹಂತಕ್ಕೆ ಸ್ಥಿತಿವಂತರಾಗೇ ಇರ್ತಾರೆ. ಧನವಂತರಾಗಿ ಸ್ಥಿತಿವಂತರಾಗಿ ಬಹಳ ಉತ್ತಮವಾದಂತಹ ಜೀವನವನ್ನೇ ನಡೆಸ್ತಾ ಇರ್ತಾರೆ. ಭೋಗಿ, ಜಾಸ್ತಿ ಎಲ್ಲವನ್ನು ಕೂಡ ಅನುಭವಿಸಬೇಕು ಹೇಳುವಂತಹ ವ್ಯಕ್ತಿಗಳು. ಉದಾಹರಣೆಗೆ ಆ ಕಾರ್ ತೆಗೆದುಕೊಂಡ್ರೆ ಅದನ್ನು ನಾನು ಕಾರನ್ನು ತೆಗೆದುಕೊಂಡ್ರೆ ಹೇಗೆ ಅಂಥೇಳಿ ಯೋಚನೆ ಮಾಡುವಂಥ ವ್ಯಕ್ತಿಗಳು. ಹಾಗೆ ಈ ಬಿಲ್ಡಿಂಗ್ ನಾನೇ ತೆಗೆದುಕೊಂಡ್ರೆ ಹೇಗೆ ಅಂಥೇಳಿ ಯೋಚನೆ ಮಾಡುವಂಥವ್ರು. ಅಂದರೆ ಪ್ರಾಕ್ಟಿಕಲ್ ಆಗಿ ಎಲ್ಲ ಅನುಭವದ ಮೂಲಕವಾಗಿ ತಿಳ್ಕೊಳ್ಳುವಂಥವ್ರು. ಅದ್ರ ಜೊತೆಗೆ ಭೋಗಿ ಅಂತಂದರೆ ಅನುಭವಿಸುವಂಥವ್ರು, ಖರ್ಚನ್ನು ಜಾಸ್ತಿ ಮಾಡುವಂಥವ್ರು ಹೇಳುವಂಥದ್ದು. ಎಷ್ಟೋ ಸಲ ಏನಾಗುತ್ತೆ, ಕೆಲವೊಂದು ನಕ್ಷತ್ರಗಳಲ್ಲಿ ಬಹಳ ಜಿಪುಣರಾದಂಥ ವ್ಯಕ್ತಿಗಳಿರ್ತಾರೆ. ಆದರೆ ಈ ನಕ್ಷತ್ರದಲ್ಲಿ ಹುಟ್ಟಂಥ ವ್ಯಕ್ತಿಗಳು ಬಹಳ ಅದನ್ನು ಭೋಗಿ ಅನುಭವಿಸುವಂಥ ವ್ಯಕ್ತಿಗಳು. ನೋಡಿ, ಎಷ್ಟೋ ಸಲ ಮನೆ ಇರುತ್ತೆ, ಸ್ವಂತ ಮನೆ, ಆದರೆ ಎಲ್ಲೋ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಅಥವಾ ಎಲ್ಲೋ ಒಂದು ಕಡೆಗೆ ಹೊರಗಡೆಗೆ ಅವ್ರ ಮನೆ ಇರುತ್ತೆ, ಅವರು ಯಾವುದೋ ಒಂದು ದೇಶದಲ್ಲಿ ಇರ್ತಾರೆ. ಹೀಗೆ ಇಂತಹ ಒಂದು ಕೆಲವೊಂದು ಪರಿಸ್ಥಿತಿ ಇರುತ್ತೆ. ಆದರೆ ಇವರಿಗೆ ಭೋಗಿ ಎಂಬುದಾಗಿ ಕರೆದಿದ್ದಾರೆ ಶಾಸ್ತ್ರಗಳಲ್ಲಿ. ಎಷ್ಟೋ ಸಲ ನಮಗೆ ಇದ್ದರೂ ಕೂಡ ಅನುಭವಿಸಲಿಕ್ಕೆ ಸಿಗುವುದಿಲ್ಲ ಕೆಲವೊಂದು ವಸ್ತುಗಳು, ವಿಷಯಗಳು ಕೆಲವೊಂದು. ಹಾಗಾಗಿ ಇವರಿಗೆಲ್ಲ ವಸ್ತುಗಳೆಲ್ಲ ಸಿಗ್ತಾ ಹೋಗ್ತದೆ. ನೋಡಿ, ಎಷ್ಟೋ ಸಲ ಬಸ್ಸಿಗೆ ಇವರು ಓಡಾಡ್ತಾ ಇರ್ತಾರೆ, ಅವರು ಸ್ವಂತ ಕಾರು ಕೂಡ ಇಟ್ಕೊಂಡಿರ್ತಾರೆ. ಇಂಥ ವ್ಯಕ್ತಿಗಳು ಇವರಲ್ಲ, ಇವರು ಅನುಭವಿಸುವುದು. ಮತ್ತು ಪಂಡಿತರಾಗಿರುತ್ತಾರೆ, ಅಂದರೆ ಎಲ್ಲ ವಿಷಯದಲ್ಲೂ ಕೂಡ ಚೆನ್ನಾಗಿ ತಿಳುವಳಿಕೆ, ಚೆನ್ನಾಗಿ ಜ್ಞಾನ, ಚೆನ್ನಾಗಿ ಒಂದು ಒಳ್ಳೆ ರೀತಿಯಾದಂತಹ ತಿಳುವಳಿಕೆಗಳನ್ನು ಕೂಡ ಇವರು ಹೊಂದಿರುತ್ತಾರೆ ಎಂಬುದನ್ನು ಕೂಡ ಹೇಳ್ತಾ, ಮತ್ತು ಇವರು ಶತ್ರು ಪಕ್ಷಕ್ಕೆ, ಯಾರು ವಿರುದ್ಧವಾದಂತಹ ಪಕ್ಷಗಳಲ್ಲಿದ್ದಾರೋ ಅಂಥವರಿಗೆ ಪರಾಕ್ರಮದಿಂದ ಅವರನ್ನು ಗೆಲ್ಲುವಂತಹ ವ್ಯಕ್ತಿಗಳು, ಹೋರಾಟವನ್ನು ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ನಾನಾ ಪ್ರಕಾರವಾಗಿ ಶತ್ರುಗಳಿಗೆ ಹೇಗೆ ನಾವು ಮಾಡಬೇಕು, ಹೇಗೆ ನಾವು ತೊಂದರೆ ಕೊಡಬೇಕು, ಅಥವಾ ಅವರನ್ನು ಕಾನೂನಾತ್ಮಕವಾಗಿ ಹೇಗೆ ಸೋಲಿಸಬೇಕು ಹೇಳುವಂತಹ ಬಹಳ ಉತ್ಕಟವಾದಂತಹ ಮನಸ್ಸು ಮತ್ತು ಬಹಳ ಸೂಕ್ಷ್ಮವಾದಂತಹ ಮನಸ್ಸು ಕೂಡ ಇವರಿಗಿರುತ್ತದೆ. ಮತ್ತು ನಾನಾ ಪ್ರಕಾರವಾದಂತಹ ವಸ್ತ್ರಗಳು, ವಸ್ತುಗಳು ಹೀಗೆ ಆವಾಗ ಸಮಯಕ್ಕೆ ಸಂದರ್ಭಕ್ಕೆ ಬದಲಾವಣೆ ಮಾಡ್ತಾ ಇರ್ತಾರೆ. ಅಂದರೆ ಒಂದೇ ನಿಜವಾದಂಥ ವಸ್ತು ಅಂತಲ್ಲ, ಯಾವುದು ಶರ್ಟು, ಯಾವುದು ಪ್ಯಾಂಟು ಹೇಗೆ ಹಾಕ್ಕೊಂಡು ಹೋಗಬೇಕು ಅದನ್ನು ಜಾಸ್ತಿಯಾಗಿ ಬಹಳ ಅಲಂಕಾರಕ್ಕೆ ಹೊಂದಾಣಿಕೆ ಇರುವಂಥ ವ್ಯಕ್ತಿಗಳು ಅಂತೇಳಿ ಹೇಳಬಹುದು. ಶರೀರ, ಸುಂದರವಾದಂಥ ಶರೀರ, ಆಕರ್ಷಣೀಯವಾದಂಥ ಶರೀರ, ಆ ಸುಂದರವಾದಂಥ ಶರೀರಕ್ಕೆ ಸುಂದರವಾದಂತಹ ಕಾಲಕ್ಕೆ ತಕ್ಕಂತೆ ವಸ್ತ್ರಗಳು. ಏಕೆಂದರೆ ಇವತ್ತಿನ ನಾವೇನು ಹೇಳಬೇಕು ಅಂತಂದರೆ ಕಾಲಕ್ಕೆ ತಕ್ಕಂತೆ ವಸ್ತ್ರಗಳನ್ನು ಕೂಡ ಬದಲಾವಣೆ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ವಿದ್ಯಾ ವಿನಯ ಸಂಪನ್ನ, ವಿದ್ಯೆ ಉಳ್ಳವರು, ವಿನಯ ಉಳ್ಳವರನ್ನು ಕೂಡ ನಾವು ಕಾಣಬಹುದು. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ವಿನಯವೇ ಇರುವುದಿಲ್ಲ, ಬಹಳ ಕೋಪಿಷ್ಠರು, ಬಹಳ ಸಿಟ್ಟು, ಬಹಳ ತೊಂದರೆ ಈ ಥರದ್ದಿರುತ್ತೆ. ಆದರೆ ಇವರಿಗೆ ಆಗಲ್ಲ, ಬಹಳ ವಿನಯ ಉಳ್ಳವರು ಕೂಡ ಆಗ್ತಾರೆ. ಹಾಗೆ ಶಾಸ್ತ್ರದಲ್ಲಿ ವಿಷಾದವಾದಂತಹ ಬುದ್ಧಿ ಉಳ್ಳವರು, ಇದು ಗ್ರಂಥಗಳಲ್ಲಿ ಹೇಳುತ್ತೆ ನೋಡಿ. ಶಾಸ್ತ್ರದಲ್ಲಿ ವಿಚಾರವಾದಂತಹ ನಮಗೆ ಎಷ್ಟೆಷ್ಟು ತಿಳುವಳಿಕೆ ಬೇಕು ಅಂತಹ ಎಲ್ಲ ರೀತಿಯಾದಂಥ ತಿಳುವಳಿಕೆಗಳನ್ನು ಕೂಡ ಗ್ರಹಿಸಿರ್ತಾರೆ. ಲೌಕಿಕ ಮತ್ತು ಅಲೌಕಿಕ ಇದೆರಡನ್ನೂ ಕೂಡ ಹೇಳಬಹುದು. ಜೀವನ ಮಾಡಲಿಕ್ಕೆ ಏನೇನು ಯಾವ್ಯಾವ ವಿದ್ಯೆಯನ್ನು ಓದಬೇಕು ಅದನ್ನು,
ಮತ್ತು ಶಾಸ್ತ್ರೀಯವಾದಂತಹ ತಿಳುವಳಿಕೆ, ಮೋಕ್ಷವನ್ನು ಪಡೆಯಲಿಕ್ಕೆ ಏನೇನು ನಮಗೆ ತಿಳುವಳಿಕೆ ಇರಬೇಕು ಹೇಳುವುದನ್ನು ಕೂಡ ಚಿತ್ತಾ ನಕ್ಷತ್ರದಲ್ಲಿ ಜ್ಞಾನಿಗಳಾಗಿ ಬಹಳ ಜನರನ್ನು ನಾವು ಈ ನಕ್ಷತ್ರದಲ್ಲಿ ನೋಡ್ತೇವೆ. ಜ್ಞಾನಿಗಳು ಅಂತಂದರೆ ಮೋಕ್ಷವನ್ನು ಪಡೆಯಬೇಕು, ಆಧ್ಯಾತ್ಮಿಕವಾದಂಥ ಒಂದು ಚಿಂತನೆ ಮತ್ತು ಭಗವಂತನ ನಾಮಸ್ಮರಣೆ ಹೀಗೆ ಸದಾ ಕಾಲ ಮಾಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ನಕ್ಷತ್ರವೇ ಚಿತ್ತಾ ನಕ್ಷತ್ರ. ಮತ್ತು ಬಹಳ ಸೂಕ್ಷ್ಮವಾದಂತಹ ಮನಸ್ಸು ಹೇಗಿರುತ್ತೆ ಅಂದರೆ ಬಹಳ ಸೂಕ್ಷ್ಮವಾದಂಥ ಮನಸ್ಸು. 1 ವರ್ಷ 5 ವರ್ಷ 10 ವರ್ಷ ಈಗ ಮುಂದೆ ಅನೇಕ ವರ್ಷಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥ ವ್ಯಕ್ತಿಗಳು. ಎಷ್ಟೋ ಸಲ ನಾವು ನೋಡ್ತೇವೆ, ಇವತ್ತು ಆಯ್ತಪ್ಪ ಅಂಥೇಳಿ ಯೋಚನೆ ಮಾಡ್ತೇವೆ. ಆದರೆ ಈ ವ್ಯಕ್ತಿಗಳು ಹಾಗಲ್ಲ. ಮುಂದಿನ ಯೋಚನೆಗಳು ಹೇಗೆ, ಮುಂದೆ ಯಾವ ಥರ ನಾವು ಜೀವನವನ್ನು ವೃದ್ಧಿ ಮಾಡಬೇಕು ಎಂಬುದನ್ನು ಬಹಳ ಮುಖ್ಯವಾಗಿ ಸದಾಕಾಲ ಚಿಂತನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು. ಮತ್ತು ಅದರ ಜೊತೆಗೆ ಅವರ ಜೊತೆಗೆ ಇನ್ನೊಬ್ಬರನ್ನೂ ಕೂಡ ಬೆಳೆಸುವಂತಹ ವ್ಯಕ್ತಿಗಳು. ಇದು ಬಹಳ ಮುಖ್ಯವಾಗಿ ನಾವು ಹೇಳಲೇಬೇಕು ಈ ನಕ್ಷತ್ರಗಳಿಗೆ. ಯಾಕಂದರೆ ಪ್ರತಿಯೊಬ್ಬರಿಗೂ ನನಗೆ ಕೆಲಸ ಆಗಬೇಕು, ನನಗೆ ವೃದ್ಧಿ ಆಗಬೇಕು, ನನಗೆ ಸಂಬಳ ಹೈಕ್ ಆಗಬೇಕು ಅಂತ ಇರ್ತದೆಯೇ ಬಿಟ್ಟರೆ ಇನ್ನೊಬ್ಬರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನುವಂಥದ್ದು ಬಹಳ ಕಡಿಮೆ ವ್ಯಕ್ತಿಗಳಿರುತ್ತೆ. ಆದರೆ ಇವರಿಗೆ ನನ್ನ ಜೊತೆಗೆ ಅವರೂ ಕೂಡ ಚೆನ್ನಾಗಿರಬೇಕು, ಜಗತ್ತಿನ ಎಲ್ಲರೂ ಕೂಡ ಒಳ್ಳೆ ರೀತಿಯಾದಂತಹ ಬೆಳವಣಿಗೆ, ಒಳ್ಳೆ ರೀತಿಯಾದಂಥ ವೃದ್ಧಿ ಆಗಬೇಕು ಹೇಳುವಂತಹ ಬಹಳ ಉತ್ಕಟವಾದಂಥ ಮನಸ್ಸಿನ ಸ್ಥಿತಿ ಇವರಿಗಿರ್ತದೆ. ಮತ್ತು ಮಿನುಗುವಂತಹ ಮಾತನ್ನು ಮತ್ತು ಮೃದುವಾದಂತಹ ಮಾತನ್ನು ಮತ್ತು ಯಾರಿಗೆ ಯಾವ ತರಹ ಮಾತಾಡಬೇಕು ಹೇಳುವಂತಹ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳನ್ನು ನಾವು ಕಾಣಬಹುದು. ಆದರೆ ಸ್ವಭಾವ ಅಲ್ಪ ಸ್ವಲ್ಪ ಚಂಚಲ ಸ್ವಭಾವವು ಕೂಡ ಕಾಣುತ್ತೆ ಇವರಿಗೆ. ಸ್ವಭಾವ ಹೇಗಿರುತ್ತೆ ಅಂತಂದರೆ ಚಂಚಲ ಸ್ವಭಾವ. ಅಂದರೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಬಹಳ ರೀತಿಯಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಒಂದೇ ತರಹ ತೀರ್ಮಾನ ಒಂದೇ ಥರ ಆಗ್ತದೆ ಅಂತ ಹೇಳಿಲ್ಲ. ಹಾಗೆ ಇಂದ್ರನ ಹಾಗೆ ಆಧಿಪತ್ಯವನ್ನು ಸಾಧಿಸುವಂಥ ವ್ಯಕ್ತಿಗಳು ನೋಡಿ. ಇಂದ್ರನಿಗೆ ವಿಶೇಷವಾಗಿ ಒಂದು ಬಹಳ ಮುಖ್ಯವಾದಂಥ ಆಸ್ಥಾನ ಹೇಳುವಂಥದ್ದು ಇರುತ್ತೆ. ಮತ್ತು ಇಂದ್ರನ ರಾಜನಾಗಿ ನಾವು ಕರೀತೇವೆ ಶಾಸ್ತ್ರಗಳಲ್ಲಿ. ಹಾಗಾಗಿ ಇಂದ್ರನ ಹಾಗೆ ಆಸ್ಥಾನ ಉಳ್ಳಂತಹ ವ್ಯಕ್ತಿಗಳು ಮತ್ತು ಅನುಭವದಿಂದ ಜೀವನವನ್ನು ಜಾಸ್ತಿ ಮಾಡುವಂಥ ವ್ಯಕ್ತಿಗಳು. ಯಾಕಂದರೆ ಪ್ರಾಕ್ಟಿಕಲ್ ಎಲ್ಲದಕ್ಕೂ ಕೂಡ ಮುಖ್ಯ. ಹೇಗಾದರೆ ಹೇಗೆ ಆಗತ್ತೆ ಹೇಳುವಂತಹ ಯೋಚನೆಗಳನ್ನು ಕೂಡ ಮಾಡುವಂತಹ ವ್ಯಕ್ತಿಗಳು. ಮತ್ತು ಆಶ್ರಯದಾತರು, ಇವರನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಆಶ್ರಯದಾತರು. ಇವರು ಎಲ್ಲೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಕೂಡ 10 ಜನಕ್ಕೆ ಆಶ್ರಯಗಳನ್ನು ಕೊಡ್ತಾರೆ. ಒಬ್ಬರೇ ಜೀವನ ಮಾಡುವಂಥದ್ದು, ಒಬ್ಬರೇ ಇರುವಂತಹದ್ದಿಲ್ಲ, 10 ಜನಕ್ಕೆ ಹಂಚಿಕೊಂಡು ತಿನ್ನುವಂತಹ ವ್ಯಕ್ತಿಗಳು. ಮತ್ತು ಬಹಳ ಮುಖ್ಯವಾಗಿ ಇವರಿಗೆ ಅತೃಪ್ತವಾದಂತಹ ಭಾವವೇ ಜಾಸ್ತಿ ಕಾಣುತ್ತದೆ. ಅಂದರೆ ಸಾಕಾಗುವುದಿಲ್ಲ ಹೇಳುವಂಥದ್ದು. ಎಷ್ಟೇ ಧನವಂತರ ಆದರೂ ಕೂಡ ಇನ್ನೂ ನನಗೆ ಆರ್ಥಿಕವಾದಂಥ ಅಭಿವೃದ್ಧಿ ಆಗಬೇಕು, ಒಬ್ಬರಿಬ್ಬರಿಗೆ ಕೆಲಸ ಕೊಟ್ಟರೆ 10 ಜನಕ್ಕೆ ಕೆಲಸ ಕೊಡಬೇಕು, 100 ಜನಕ್ಕೆ ಕೆಲಸ ಕೊಡಬೇಕು, ಹೀಗೆ ಈ ತರಹ ಕೆಲಸ ಕಾರ್ಯಗಳನ್ನು ಕೊಡುವಂತಹ ಒಂದು ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಬಹಳ ಸರಳ ಜೀವಿಗಳು ನೋಡಿ. ಇಷ್ಟೊಂದು ಹಣಕಾಸಿದ್ರೂ ಕೂಡ, ಇಷ್ಟೊಂದು ಅತೃಪ್ತವಾದಂಥ ಮನಸ್ಥಿತಿ ಇದ್ದರೂ ಕೂಡ, ಅತೃಪ್ತವಾದಂಥ ಮನಸ್ಥಿತಿ ಏನಕ್ಕೆ ಹೇಳಿದೆ ಅಂತಂದರೆ ಪ್ರತಿನಿತ್ಯವೂ ಬೆಳಗ್ಗೆ ಎದ್ದುಕೊಂಡು ಚಿಂತೆ ಎರಡೂ ಕೂಡ ಇವರಿಗೆ ಬರುತ್ತೆ. ಅಂದರೆ ಚಿಂತನೆಯನ್ನು ಮಾಡ್ತಾ ಇರೋದು, ಚಿಂತೆ ಇದು ಆಗಲಿಲ್ಲಪ್ಪ ಹೇಳುವಂಥ ಒಂದು ಚಿಂತೆ. ಹಾಗೆ ಎರಡನ್ನೂ ಕೂಡ ಜೀವನದಲ್ಲಿ ನಡೆಸ್ತಾ ಅತೃಪ್ತವಾದಂಥ ಭಾವದಿಂದ ಬಹಳ ಉತ್ತಮವಾದಂಥ ಸಾಧನೆಗಳ ಕಡೆಗೆ ನಡೆದು ಉತ್ತಮವಾದಂಥ ವ್ಯಕ್ತಿಗಳಾಗಿ 4 ಜನಕ್ಕೆ ಮಾರ್ಗದರ್ಶನವನ್ನು ಕೂಡ ಇವರು ಮಾಡ್ತಾರೆ. ಮತ್ತು ಕೆಲವರಿಗೆ ನಾವು ಗಮನಿಸಿದ ಹಾಗೆ ಬಹಳ ಸಂತಾನಾದಿಗಳನ್ನು ಕೂಡ ಕಾಣಬಹುದು. ಅಂದರೆ ಸಂತಾನಹೀನರಲ್ಲ ಹೇಳೋದನ್ನು ಕೂಡ ಹೇಳ್ತಾರೆ. ಮತ್ತು ಇವರ ನಡತೆ ಹೇಳುವಂಥದ್ದು ವಿಚಿತ್ರವಾದಂಥದ್ದು. ಇವತ್ತೊಂಥರ, ನಾಳೆ ಒಂಥರ, ನಾಡಿದ್ದೊಂಥರ ಇರುತ್ತೆ. ಹಾಗಾಗಿ ಇದೇ ತರಹ ಇರುತ್ತೆ ಹೇಳುವಂಥದ್ದು ಕಷ್ಟ. ಮತ್ತು ಬಹುಜನ ಪ್ರಿಯರೂ ಕೂಡ ಹೌದು, ಭೋಜನ ಪ್ರಿಯರೂ ಕೂಡ ಹೌದು. ಯಾಕಂದರೆ ಇವರು ವಿದ್ಯಾವಂತರಾದ್ದರಿಂದ 10 ಜನಕ್ಕೆ ವಿದ್ಯೆಗಳನ್ನು ಕೂಡ ಹೇಳಿಕೊಡ್ತಾರೆ. ಅದರ ಜೊತೆಗೆ ಚೆನ್ನಾಗಿರುವಂತಹ ಪಾಠ ಪ್ರವಚನಾದಿಗಳನ್ನು ಮಾಡುವಂತಹ ವ್ಯಕ್ತಿಗಳು ಕೂಡ ಹೌದು. ಮತ್ತು ಸುಂದರವಾದಂತಹ ಅನ್ನ ಆಹಾರಗಳಲ್ಲಿ ಖುಷಿಪಟ್ಟು ತೃಪ್ತಿಯಿಂದ ಊಟ ತಿಂಡಿ ಮಾಡುವಂಥವರು. ಎಷ್ಟೋ ಜನ ಈಗ ಹೇಗಾಗಿದೆ ಅಂದರೆ ಊಟ ತಿಂಡಿ ಮಾಡಲಿಕ್ಕೆ ಸಮಯ ಇಲ್ಲ, ಅಷ್ಟೊಂದು ಅವಸರದಲ್ಲಿರ್ತಾರೆ. ಆದರೆ ಬಿಸಿಯಾದಂತಹ ಅಡುಗೆಯನ್ನು, ಊಟ ತಿಂಡಿಗಳನ್ನು ಮಾಡಿಕೊಂಡು ಬಹಳ ಖುಷಿಯಾಗಿ ಜೀವನಗಳನ್ನು ಮಾಡುವಂತಹ ವ್ಯಕ್ತಿಗಳನ್ನು ಕೂಡ ಇವರನ್ನು ನಾವು ಕಾಣಬಹುದು. ಆದರೆ ಜೀವನದ ಆರಂಭದ ದಿವಸದಲ್ಲಿ ಸ್ವಲ್ಪ ಕಷ್ಟಗಳನ್ನೇ ಅನುಭವಿಸಿದರೂ ಕೂಡ ಮಧ್ಯದ ಜೀವನ, ಅಂತ್ಯದ ಜೀವನ ಹೇಳುವಂಥದ್ದು ಬಹಳ ಸುಖಕರವಾಗಿ ಬಹಳ ಮೇಲ್ಮಟ್ಟದ ಜೀವನವನ್ನು ಇವರು ಹೊಂದುತ್ತಾರೆ. ಹಾಗೆ ಬಹಳ ಮುಖ್ಯವಾಗಿ ಶಾರೀರಿಕವಾದಂಥ ಸೌಂದರ್ಯಕ್ಕೆ, ಶಾರೀರಿಕವಾದಂತಹ ಮನಸ್ಥಿತಿಗೆ ಬಹಳ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಏನೋ ಒಂದು ಸ್ಕಿನ್ನಿಗೆ ತೊಂದರೆ ಆಯಿತು ಅಂದರೆ ಅದಕ್ಕೆ ಔಷಧೋಪಚಾರ ಮಾಡುವಂಥದ್ದು, ಸ್ವಲ್ಪ ಕೂದಲು ಉದುರೋಯ್ತು, ಕೂದಲು ಬಿಳಿ ಆಯಿತು ಅಂತಂದರೆ ಅದಕ್ಕೆ ಔಷಧೋಪಚಾರಗಳನ್ನು ಹಾಕುವಂಥವರು. ಹೀಗೆ
ಬಹಳ ಶರೀರದ ಬಗ್ಗೆ ವ್ಯಾಮೋಹ ಅಂತೇಳಿ ಹೇಳಬಹುದು. ಎಷ್ಟೋ ಸಲ ಏನಾಗುತ್ತೆ, ಶರೀರದ ಬಗ್ಗೆ ವ್ಯಾಮೋಹಳುವಂಥದ್ದು ಬೇರೆದ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಈ ವ್ಯಕ್ತಿಗಳು ಬಹಳ ಶರೀರದ ಬಗ್ಗೆ ವ್ಯಾಮೋಹಗಳನ್ನು ಕೂಡ ಕೊಡುತ್ತಾ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಒಂದು ಹಲ್ಲು ಸರಿ ಇಲ್ಲ ಅಂದರೆ ಹಲ್ಲನ್ನೇ ರಿಪೇರಿ ಮಾಡ್ತಾ ಇರುವಂಥದ್ದು. ಹೀಗೆ ಶರೀರದಲ್ಲಿ ಅವಯವಗಳ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇರ್ತಾರೆ. ಇದು ನೋಡಿ, ವಿಶೇಷವಾಗಿ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಗೂ ಕೂಡ ಬರುತ್ತೆ, ತುಲಾ ರಾಶಿಗೂ ಕೂಡ ಬರುತ್ತೆ. ಹಾಗಾಗಿ ಎರಡನ್ನೂ ಕೂಡ ಪ್ರತಿನಿಧಿಸುತ್ತೆ. ಒಂದು ಬುಧ ಆದದ್ರಿಂದ ಜ್ಞಾನವನ್ನು ಕೂಡ ಹೇಳ್ತದೆ, ಅನಂತರ ಶುಕ್ರ ಆದದ್ರಿಂದ ಕಲೆ, ಸೌಂದರ್ಯ ಇತ್ಯಾದಿಗಳನ್ನು ಕೂಡ ಬಹಳ ಮುಖ್ಯವಾಗಿ ಹೇಳುತ್ತೆ. ಹಾಗೆ ಈ ವ್ಯಕ್ತಿಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಸುಂದರವಾದಂಥ ಆರ್ಟಿಸ್ಟ್ಗಳನ್ನು ಈ ನಕ್ಷತ್ರದಲ್ಲಿ ಬಹಳ ಜನರನ್ನು ನಾವು ನೋಡಬಹುದು. ಯಾಕಂದರೆ ವಿಶ್ವಕರ್ಮನೇ ಆದದ್ರಿಂದ ಬಹಳ ಮುಖ್ಯವಾಗಿ ನಕ್ಷತ್ರಕ್ಕೆ ಅಧಿಪತಿಯ ವಿಶ್ವಕರ್ಮನಾದದ್ರಿಂದ ಸುಂದರವಾದಂತಹ ವರ್ಣನೆ, ಸುಂದರವಾದಂಥ ಅಲಂಕಾರಿಕವಾದಂಥ ವಸ್ತುಗಳು, ಮತ್ತು ಬಿಲ್ಡಿಂಗ್ಗಳನ್ನು ಪ್ಲ್ಯಾನ್ ಮಾಡುವಂಥ ವ್ಯಕ್ತಿಗಳು, ಮತ್ತೆಲ್ಲ ಹೀಗೆ ಇರಬೇಕು ಅಂಥೇಳಿ ಕನಸು ಕಾಣುವಂತಹ ವ್ಯಕ್ತಿಗಳನ್ನು ಕೂಡ ನಾವು ಕಾಣಬಹುದು. ಯಾಕಂದರೆ ಅತೃಪ್ತವಾದಂಥ ಮನಸ್ಸಾದ್ದರಿಂದ ಇವರು ಸದಾ ಕಾಲ ಕನಸನ್ನು ಕಾಣ್ತಾನೇ ಇರ್ತಾರೆ. ಹೀಗೆ ಮಾಡಿದರೆ ಹೇಗೆ, ಆ ವಸ್ತುವನ್ನು ಕೊಂಡುಕೊಂಡ್ರೆ ಹೇಗೆ, ಹೀಗೆ ಅನೇಕ ರೀತಿಯಾದಂತಹ ಒಂದು ಯೋಚನೆ, ಒಂದೆರಡು ಯೋಚನೆ ಅಲ್ಲ. ಹಾಗಾಗಿ ನಾವು ಬಹಳ ಮುಖ್ಯವಾಗಿ 4 ನವಾಂಶಗಳಿಗೂ ಕೂಡ ವೃತ್ತಿಯನ್ನು ನಾವು ಚಿಂತನೆ ಮಾಡಿ ಹೇಳಬಹುದು. ನೋಡಿ, ಈ ಚಿತ್ತಾ ನಕ್ಷತ್ರದ 1ನೇ ಪಾದ ಸಿಂಹನಮಾಂಶ. ಸಿಂಹನಮಾಂಶಕ್ಕೆ ರವಿ ಅಧಿಪತಿಯಾಗ್ತಾನೆ. ಬುಧ ಮತ್ತು ರವಿಯ ಗುಣಲಕ್ಷಣಗಳನ್ನು ಜಾಸ್ತಿ ಕಾಣಬಹುದು. ಹಾಗಾಗಿ 1ನೇ ಪಾದದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ರಾಜಕೀಯ ಧುಣೀರರಾಗಿರುವಂತಹ ವ್ಯಕ್ತಿಗಳು. 2ನೇದಾಗಿ ಅನೇಕ ರೀತಿಯಾದಂತಹ ಸೌಕರ್ಯಗಳನ್ನು, ಗೌರ್ಮೆಂಟಿನ ಅನುದಾನವನ್ನು ಪಡೆಯುವಂತಹ ವ್ಯಕ್ತಿಗಳು. ಮತ್ತು ಇವತ್ತಿನ ಕಾಲದಲ್ಲಿ ಎಲ್ಲ ಗೌರ್ಮೆಂಟಿನ ಅಧಿಕಾರಿಗಳು, ವೃತ್ತಿಪರರು ಅಥವಾ ಕೋರ್ಟು ಕಚೇರಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ಕೂಡ ನೋಡಬಹುದು. ಅನಂತರ ಹೆಚ್ಚಿನದಾಗಿ ಮಾತುಗಾರಿಕೆ ಬಹಳ ಮುಖ್ಯವಾದಂಥ 1ನೇ ಪಾದದವರಿಗೆ ಮಾತುಗಾರಿಕೆ, ಕೆಲವೊಂದಷ್ಟು ವಿದ್ಯಾಸಂಸ್ಥೆಗಳನ್ನು ಕೂಡ ನಡೆಸುವಂತಹ ವ್ಯಕ್ತಿಗಳನ್ನು ಕೂಡ ನೋಡಬಹುದು. ಮತ್ತು ಧನಿಕರು, 1ನೇ ಪಾದದಲ್ಲಿ ಹುಟ್ಟಿದಂಥವರು ಬಹಳ ಆರ್ಥಿಕವಾದಂತಹ ಗಟ್ಟಿಯಾಗಿರುವಂಥವರು, ಮತ್ತು ಧಾರ್ಮಿಕ ಕಾರ್ಯದಲ್ಲಿ ಕಾರ್ಯಾಸಕ್ತಿ ಉಳ್ಳಂಥವರು. ಒಳ್ಳೆಯ ಕೆಲಸ ಮಾಡಬೇಕಪ್ಪ, ಒಳ್ಳೆಯ ಧರ್ಮದ ಕೆಲಸ ಮಾಡಬೇಕು, ಅಥವಾ ಯಾರೋ ಮನಸ್ಸಿಗೆ ನೋವಾಗಿದೆ ಅಂತಂದರೆ ಅವರು ಸಹಾಯ ಸಹಕಾರ ಮಾಡಬೇಕು ಹೇಳುವಂತಹ ಒಂದು ಮನಸ್ಸಿನ ಸ್ಥಿತಿ ಇರುತ್ತೆ. ಮತ್ತು ಹೆಚ್ಚಿನದಾಗಿ ಇವರ 1ನೇ ಪಾದದವರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಸ್ವಲ್ಪ ಅಹಂಕಾರವಾದಂಥ ಮನಸ್ಸೇ ಇರ್ತದೆ ಜಾಸ್ತಿ. ನಾನು ಹೀಗಿದ್ದೇನೆ, ಹೀಗಾಗಬೇಕು, ಹೀಗಾದರೆ ಹೀಗಾಗತ್ತೆ, ಒಂದೊಂದಾಗಿ ಮೇಲ್ಮಟ್ಟದ ಜೀವನ ಮಾಡುವಂಥವರು. ಮತ್ತು ಬಹಳ ಮುಖ್ಯವಾಗಿ ಕರೆಂಟು ಮೊದಲಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡುವಂತಹ ವ್ಯಕ್ತಿಗಳು, ಕಂಪ್ಯೂಟರ್ ಮೊದಲಾದಂತಹ ಜೀವನಗಳನ್ನು ಕೂಡ ಮಾಡ್ತಾ ಇರುವಂಥ ವ್ಯಕ್ತಿಗಳನ್ನು ಕೂಡ ನಾವು 1ನೇ ಪಾದದಲ್ಲಿ ಕಾಣಬಹುದಾಗಿದೆ. ಹಾಗೆ 2ನೇ ಪಾದದಲ್ಲಿ ನೋಡಿ, ಇದು ಕನ್ಯಾ ನವಾಂಶ, ಇದಕ್ಕೆ ಬುಧನೇ ಅಧಿಪತಿಯಾಗ್ತಾನೆ. ಹಾಗಾಗಿ ಅನೇಕ ಬರವಣಿಗೆಗಳಿರುವಂತಹ ವ್ಯಕ್ತಿಗಳು ಅಥವಾ ಔಷಧಿ ಉಪಚಾರಗಳನ್ನು ಕೊಡುವಂಥವರು, ಬಹಳ ಮುಖ್ಯವಾಗಿ ಈಗ ಆಯುರ್ವೇದಿಕ್ ಔಷಧಿ ಇರಬಹುದು ಅಥವಾ ಅಲೋಪತಿ ಇರಬಹುದು, ಈಗ ಎಲ್ಲ ಡಾಕ್ಟರ್ಸು, ನರ್ಸು ಇಂತಹವರನ್ನು ಈ ನಕ್ಷತ್ರದಲ್ಲಿ ನಾವು ಬಹಳ ಮುಖ್ಯವಾಗಿ ನೋಡ್ತೇವೆ. ಹಾಗಾಗಿ ಔಷಧಿ ಉಪಚಾರಗಳನ್ನು ಕೊಡುವಂತಹ ವ್ಯಕ್ತಿಗಳಾಗಿದ್ದು ದೊಡ್ಡ ದೊಡ್ಡ ಆಸ್ಪತ್ರೆಯೇ ಅಥವಾ ಧಾರ್ಮಿಕ ಸಂಸ್ಥೆಗಳೇ ಮೊದಲಾದಂತಹದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥದ್ದನ್ನು ಕೂಡ ಇವರು ಹುಟ್ಟು ಹಾಕ್ತಾರೆ. 2ನೇ ಪಾದದವರು ಬಹಳ ಮುಖ್ಯವಾದಂಥದ್ದು ಇವರೇ ಬೆಳೆಸುವಂಥದ್ದು. ಅದರ ಜೊತೆಗೆ ಯಾವುದೋ ಸಣ್ಣ ಸಣ್ಣ ಕ್ಲಿನಿಕ್ಕನ್ನು ಮಾಡಿಕೊಂಡು ದೊಡ್ಡದಾಗಿ ಆಸ್ಪತ್ರೆ ಕಟ್ಟುವಂಥವರು, 100 ಜನಕ್ಕೆ ಹೆಸರು ಹೇಳಿದ್ರೆ, ಇವ್ರ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಬಹಳ ಮುಖ್ಯವಾದಂತಹ ಖುಷಿ ಪಡುವಂತಹ ಒಂದು ವ್ಯಕ್ತಿಗಳು ಅಂತೇಳಿ ಹೇಳಬಹುದು. ಅದರ ಜೊತೆಯಲ್ಲಿ ಕೋರ್ಟು ಕಚೇರಿ, ಕಾನೂನು, ಮತ್ತು ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ದೊಡ್ಡ ದೊಡ್ಡ ಹೋಟೆಲು, ರೆಸ್ಟೋರೆಂಟು ಇದನ್ನು ನಡೆಸುವಂಥ ವ್ಯಕ್ತಿಗಳನ್ನು ಕೂಡ ಈ ಪಾದದಲ್ಲಿ ನೋಡಬಹುದು ನಾವು. ಹಾಗೆ ನೋಡಿ, 3ನೇ ಪಾದ ತುಲಾ ನವಾಂಶ, ಇದು ಶುಕ್ರನ ನವಾಂಶ ಆಗುತ್ತೆ. ಹಾಗಾಗಿ ಈ 3ನೇ ಪಾದದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಹೆಚ್ಚಿನದಾಗಿ ಸಾಹಸಿಗಳು, ಮತ್ತು ಸ್ವಲ್ಪ ಆತುರ ಬುದ್ಧಿ, ಎಷ್ಟಂತಂದ್ರೆ ಬೇಗನೆ ಆಗಿಬಿಡಬೇಕು ಹೇಳುವಂಥದ್ದು, ಪಟ ಊಟ ಮಾಡಿ ಹೊರಡಬೇಕು ಹೇಳುವಂತಹ ವ್ಯಕ್ತಿಗಳು. ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ಸಿನಿಮಾ ರಂಗದಲ್ಲಿರುವಂಥವರು, ಕಂಪ್ಯೂಟರ್ ಉದ್ಯಮಿಗಳು, ಮತ್ತು ಸುಂದರವಾದಂಥ ಕಾವ್ಯಗಳನ್ನು ರಚನೆ ಮಾಡುವಂಥ ವ್ಯಕ್ತಿಗಳು, ಮತ್ತು ಸಂಗೀತಾದಿ ಎಲ್ಲ ಗಾಯನದಲ್ಲಿ ಹೆಚ್ಚಿನದಾಗಿ ತೊಡಕೊಳ್ಳುವಂತಹ ವ್ಯಕ್ತಿಗಳು. ಅದರ ಜೊತೆಯಲ್ಲಿ ಚೆನ್ನಾಗಿ ಸುಂದರವಾದಂತಹ ಅಕ್ಷರಗಳು, ಸುಂದರವಾದಂಥ ಹಾಡುಗಳನ್ನು ಹೇಳುವಂಥ ವ್ಯಕ್ತಿಗಳು. ಮತ್ತು ಹಿಂದಿನ ಕಾಲಕ್ಕೆ ನಾವು ಹೋಲಿಸ್ತಾ ಹೋದರೆ ಜಾನಪದೀಯ ನೃತ್ಯ ಕಲೆ ಮೊದಲಾದಂಥದ್ದಲ್ಲಿ ಇರುವಂತಹ ವ್ಯಕ್ತಿಗಳನ್ನು ನಾವು 3ನೇ ಪಾದದಲ್ಲಿ ನೋಡಬಹುದು. ಹಾಗೆ 4ನೇ ಪಾದಕ್ಕೆ ವೃಶ್ಚಿಕ ನವಾಂಶ ಅಂದರೆ ಕುಜನ ನವಾಂಶವಾಗುತ್ತೆ. 4ನೇ ಪಾದದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಬಹಳ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡುವವರು, ಅದರ ಜೊತೆಗೆ ದೊಡ್ಡ ದೊಡ್ಡ ಕಬ್ಬಿಣವೇ ಮೊದಲಾದ ಸಂಸ್ಥೆಗಳನ್ನು ಸಿದ್ಧತೆ ಮಾಡಿಕೊಳ್ಳುವಂಥವರು, ಮತ್ತು ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೇಳ್ತಾರಲ್ಲ, 10 ಜನರನ್ನು
ನಡೆಸ್ತಾ ಇರುವಂಥವ್ರು, ದೊಡ್ಡ ಕೆಲಸಗಳನ್ನು ಕಂಟ್ರಾಕ್ಟ್ ಮಾಡಿ, ಉದಾಹರಣೆಗೆ ಅಡುಗೆ ಮೊದಲಾದಂಥ ಕಂಟ್ರಾಕ್ಟ್ ಮಾಡಿ 10 ಜನಕ್ಕೆ ಕೆಲಸ ಕೊಡುವಂಥವ್ರು, ಅಥವಾ ಹೋಟೆಲ್ ಮೊದಲಾದಂಥ ಉದ್ಯಮಗಳನ್ನು ಕಟ್ಟುವಂಥ ವ್ಯಕ್ತಿಗಳು, ಮತ್ತು ಖನಿಜ ವ್ಯವಹಾರ ಮಾಡುವವರನ್ನು ಕೂಡ ನಾವು ನೋಡಬಹುದು. ಯಾಕಂದರೆ ಎಷ್ಟೋ ಸಲ ಈ ಪಾದದವರನ್ನು ಸ್ವಂತ ಕೆಲಸ ಮಾಡುವಂಥವರು, ಖನಿಜ ವ್ಯವಹಾರ ಮಾಡುವವರು, ಅಲ್ಪ ಸ್ವಲ್ಪ ಬಹಳ ಶ್ರಮಪಟ್ಟು, ಯಾಕಂದರೆ ಎಷ್ಟೋ ಕೆಲಸಗಳು ಬೆವರು ಇಳಿಸಿ ಕೆಲಸ ಮಾಡಬೇಕು ಶರೀರಕ್ಕೆ, ಇನ್ನೊಂದು ಮನಸ್ಸಿನ ಮೇಲೆ ಒತ್ತಡ ಇಟ್ಕೊಂಡು ಕೆಲಸ ಮಾಡಬೇಕು. ಆದರೆ ಈ ಪಾದದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳನ್ನು ಬಹಳ ಶ್ರಮಪಟ್ಟು, ಬಹಳ ಕಷ್ಟಪಟ್ಟು, ಎಷ್ಟಾಗುತ್ತೋ ಗೊತ್ತಿಲ್ಲ, ಪುನಃ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನು 4ನೇ ಪಾದದಲ್ಲಿ ನೋಡಬಹುದು. ಮತ್ತು ಕೃಷಿ ಹೆಚ್ಚಿನದಾಗಿ ಇವರ 4ನೇ ಪಾದವರ ವ್ಯವಸ್ಥೆಯೇ ಕೃಷಿ. ಅದರ ಜೊತೆಗೆ ಕುಜ ಆದದ್ರಿಂದ ಕೆಲವೊಂದು ಲೋಹ ಪದಾರ್ಥಗಳನ್ನು ಕೂಡ ಹೇಳ್ತದೆ. ಕುಜನಿಗೆ ಬುಧನಿಗೆ ಸಂಯೋಗದಿಂದ ಕೆಲವೊಂದು ಲೋಹ ಪದಾರ್ಥಗಳು, ಉದಾಹರಣೆಗೆ ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ, ಹೀಗೆ ಕೆಲವೊಂದಷ್ಟು ಖನಿಜ ಪದಾರ್ಥಗಳನ್ನು ವ್ಯವಹಾರ ಮಾಡಿ ಅದಲ್ಲೇ ಹೆಚ್ಚಿನದಾದಂಥ ಶ್ರೇಯಸ್ಸನ್ನು, ಅದಲ್ಲೇ ಚೆನ್ನಾಗಿರುವಂತಹ ಬೆಳವಣಿಗೆಗಳನ್ನು ಪಡ್ಕೊಳ್ಳುವಂತಹ ವ್ಯಕ್ತಿಗಳನ್ನು ಕೂಡ ನಾವು ಈ ಪಾದದಲ್ಲಿ ಕಾಣಬಹುದು. ಹಾಗೆ ಇವರ ಒಂದು ಸಾಮಾನ್ಯವಾದಂಥ ಜೀವನ ಶೈಲಿಗಳನ್ನು ನಾವು ಗಮನಿಸ್ತಾ ಹೋದರೆ ಸ್ವಲ್ಪ ಆರಂಭ ಜೀವನ ಸ್ವಲ್ಪ ಕಷ್ಟಕರವೇ. ಅಂದರೆ ವಿದ್ಯಾಭ್ಯಾಸ ಮಾಡ್ತಾರೆ, ಆದರೂ ಕೂಡ ವಿದ್ಯೆಯಲ್ಲಿ ಅಲ್ಪ ಸ್ವಲ್ಪ ಕೆಲವೊಂದಷ್ಟು ವಿಷಯಗಳಲ್ಲಿ ಸ್ವಲ್ಪ ಸೋಲು, ಸ್ವಲ್ಪ ಚಿಂತೆ ಹೀಗೆ ಬರುತ್ತೆ. ಯಾಕಂದರೆ ಸಣ್ಣ ಮಕ್ಕಳಿದ್ದಾಗ ಸರಿಯಾದಂತಹ ಓದಬೇಕು ಹೇಳುವಂತಹ ಒಂದು ಕನಸು ಕಡಿಮೆ ಇರ್ತದೆ ಇವರಿಗೆ. ಹಾಗೆ ಬಾಲ್ಯಾವಸ್ಥೆಯಿಂದ ಸ್ವಲ್ಪ 8-9 ವರ್ಷ ಬಂದ ಮೇಲೆ ನೀವು ಕಿಂಗ್ ಇವರು. ಯಾಕಂದರೆ ಇವರಿಗೆ ಚೆನ್ನಾಗಿ ವಿದ್ಯಾಭ್ಯಾಸ, ಅನೇಕ ರೀತಿಯಾದಂಥ ವಿದ್ಯಾಭ್ಯಾಸಗಳು 1-2 ಹೇಳುವಂಥದ್ದಲ್ಲ. ಹಾಗಾಗಿ ವಿದ್ಯೆಯ ಜೊತೆಗೆ ವಿನಯವೂ ಕೂಡ ಬಂದು ತಕ್ಕ ಮಟ್ಟಿಗೆ ಇವರ ಯೋಗ್ಯತೆಯಿಂದ ಉತ್ತಮವಾದಂತಹ ಕೆಲಸ, ಸಂಬಳ ಬರುವಂಥ ಕೆಲಸ, ಅಥವಾ ಕೆಲವು ಜನ ಸ್ವಂತ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನೇ ಬಹಳ ಮುಖ್ಯವಾಗಿ ನಾವು ಗಮನಿಸ್ತೇವೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯದಲ್ಲಿ ನಡ್ಕೊಂಡು ಹೋಗುತ್ತೆ. ಆದರೆ ಒಂದು 10-20 ಭಾಗಗಳಷ್ಟು ವ್ಯಕ್ತಿಗಳಿಗೆ ದುಃಖ ಚಿಂತನೆ ಇರುವವರನ್ನು ಕೂಡ ನಾವು ನೋಡ್ತೇವೆ. ಹಾಗೆ ಬಹು ಸಂತಾನಾದಿಗಳನ್ನು ಕೂಡ ಭಗವಂತನು ಅನುಗ್ರಹಿಸಿ ಜೀವನದ ಒಂದು ಮಧ್ಯದ ಘಟ್ಟದಿಂದ ಕೊನೆಯ ಘಟ್ಟದವರೆಗೂ ಕೂಡ ಹೆಚ್ಚಿನದಾದಂಥ ವೃದ್ಧಿ. ಯಾಕಂದರೆ ನಿಮಗೆ ಆರ್ಥಿಕವಾದಂಥ ಅಭಿವೃದ್ಧಿ ಮತ್ತು ಬಹಳ ಸಾಮರ್ಥ್ಯ, ನಿಮ್ಮ ಸಾಮರ್ಥ್ಯ ಏನಿದೆ ಅಂತಂದರೆ ಜೀವನದಲ್ಲಿ ಒಂದು 8 ವರ್ಷ ಅನಂತರದಲ್ಲಿ ನೀವು ಹಿಂದೆ ತಿರುಗಿ ನೋಡುವುದಿಲ್ಲ. ನಿಮ್ಮ ಜೀವನ ಏನಿದ್ರೂ ಕೂಡ ಸುಖಮಯವಾದಂಥದ್ದು, 4 ಜನಕ್ಕೆ ಉತ್ತಮವಾದಂತಹ ಒಂದು ಅವಕಾಶಗಳನ್ನು ಕೊಡುವಂತಹ ಒಂದು ಸಾಮರ್ಥ್ಯಗಳನ್ನು ಹೊಂದಿ ನಡ್ಕೊಂಡು ಇರ್ತೀರಿ ಹೇಳುವುದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಹೇಳ್ತಾ, ಹಾಗೆ ಮುಂದಿನ ಭಾಗದಲ್ಲಿ ಈ ಒಂದು ಚಿತ್ತಾ ನಕ್ಷತ್ರದಲ್ಲಿ ಇನ್ನೂ ಕೂಡ ಹೆಚ್ಚಿನದಾದಂಥ ಶ್ರೇಯಸ್ಸೇನಿದೆ ಮತ್ತು ನಕ್ಷತ್ರ ಪರಿಹಾರಗಳನ್ನು ಏನು ಮಾಡಿಕೊಳ್ಳಬೇಕು ಹೇಳುವಂತಹ ಈ ನಕ್ಷತ್ರ ಪ್ರಕರಣವನ್ನು ಮುಂದಿನ ಭಾಗದಲ್ಲಿ ಮತ್ತೆ ತಿಳ್ಕೊಳ್ಳೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.